ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಅರ್ಜಿಯ ತೀರ್ಪು ಪ್ರಕಟ ಆಗುತ್ತೆ. ಏನಾಗುತ್ತೆ ಹಾಗಾದರೆ ರಾಜೀವ್ ಗೌಡ ಅವರ ಎಫ್ಐಆರ್ ರದ್ದು ಮಾಡುವಂತಹ ಭವಿಷ್ಯ? ಅವ್ರು ಹೇಳಿದ್ದು ನನ್ನ ಮೇಲಿನ ಕೇಸ್ ಏನಿದೆಲ್ವಾ ಎಫ್ಐಆರ್ ಅದನ್ನು ರದ್ದು ಮಾಡಬೇಕು ಅಂತ ಅರ್ಜಿನ ಹಾಕಿದ್ರು. ಅವರ ಪರವಾಗಿ ವಿವೇಕ್ ರೆಡ್ಡಿ ಅವರು ವಾದವನ್ನು ಕೂಡ ಮಂಡಿಸಿದ್ದಾರೆ. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತೀರ್ಪನ್ನು ಪ್ರಕಟ ಮಾಡುತ್ತೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೌರಾಯುಕ್ತೆ ಜಿ ಅಮೃತ ನೀಡಿದ ದೂರನ್ನು ಆಧರಿಸಿ ದಾಖಲು ಮಾಡಲಾಗಿದೆ. ಅರ್ಜಿ ವಿಚಾರಣೆ ವೇಳೆ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಮಹಿಳೆ ಅಂದರೆ ಗೌರವ ಇಲ್ವಾ ನಿಮಗೆ? ನಾಲ್ಗೆ ಶುದ್ಧ ಆಗಿರಬೇಕು. ಕಟೌಟ್ ಹಾಕೋಕೆ ಅರ್ಜಿದಾರರು ಅಂದರೆ ರಾಜೀವ್ ಗೌಡ ಏನು ಪ್ರೊಡ್ಯೂಸರಾ ಅಥವಾ ಆ್ಯಕ್ಟರಾ? ಅಧಿಕಾರಿ ಮಹಿಳೆ ಎಂಬ ಗೌರವವೂ ಇಲ್ಲದೆ ಮಾತನಾಡಿದ್ದಾರೆ. ಆಡಿದ ಮಾತುಗಳನ್ನು ಹಿಂಪಡೆಯಲಾಗದು. ನಾಲಿಗೆ ಶುದ್ಧವಾಗಿರಬೇಕು. ಕೈ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಗರಂ ಆಗಿಬಿಡ್ತು. ಕ್ಯಾಕರ್ ಸುಗೀತು. ಈಗ ನಿಮ್ಮನೆ ಹೆಣ್ಮಕ್ಳಿಗೆ ಯಾರೋ ಏನೋ ಮಾತಾಡಿ ಆಮೇಲೆ ಕ್ಷಮೆ ಕೇಳ್ತೀವಿ ಅಂದರೆ ರಾಜೀವ್ ಗೌಡ ನೀವು ಒಪ್ಕೊಳ್ತೀರಾ ಅನ್ನುವಂಥ ಅರ್ಥದಲ್ಲಿ ಸ್ವತಃ ನ್ಯಾಯಮೂರ್ತಿಗಳೇ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿಯೇ ಎಫ್ಐಆರ್ ಏನಾದರೂ ರದ್ದಾಗದೇ ಇದ್ದರೆ ಖಂಡಿತ ರಾಜೀವ್ ಗೌಡ ಬಂಧನ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅವರು ಕ್ಷಮೆಯನ್ನು ಕೇಳಿದ್ದಾರಂತೆ. ಜೊತೆಗೆ ಮತ್ತೆ ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆ ಕೇಳೋಕ್ಕೆ ರೆಡಿ ಇದ್ದಾರಂತೆ. ಕ್ಷಮೆ ಕೇಳಿಬಿಟ್ರೆ ಅನ್ನಿಸ್ಕೊಂಡಿದ್ದೆಲ್ಲ ಹಾಗೆ ಹೋಗುತ್ತಾ? ಅವ್ರು ಹಾಕಿದ ಕಣ್ಣೀರು, ಅವ್ರಿಗಾಗಿರುವಂಥ ನೋವು, ಅವ್ರ ಮರ್ಯಾದೆ ಹೋಗಿದೆ. ಈಗ ವಾಪಸ್ ತಂದು ಕೊಡ್ತೀರಾ ರಾಜೀವ್ ಗೌಡ ಅವರೇ? ಏನು ಭಾಷೆ ಅದು? ಆ ಲ್ಯಾಂಗ್ವೇಜನ್ನು ಕೇಳಿಸ್ಕೊಂಡು ನಾವು ಆಡಿಯೋದಲ್ಲಿ ಬೆಂಕಿ ಹಚ್ತೀನಿ, ದೊಂಬೆ ಎಬ್ಬಿಸ್ತೀನಿ, ಚಪ್ಪಲಿಲಿ ಹೊಡಿತೀನಿ. ಒಬ್ಬ ಮಹಿಳಾ ಅಧಿಕಾರಿಗೆ ಹಿಂಗೆ ಮಾತಾಡಿದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಾಗಿರಬಾರ್ದು? ನಿಮ್ಮ ದಬ್ಬಾಳಿಕೆ, ದೌರ್ಜನ್ಯ. ಹಾಗಾಗಿಯೇ ಈಗ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ನೋಡಬೇಕು. ಇಂಥದಕ್ಕೆಲ್ಲ ಆಸ್ಪದವನ್ನು ಕೊಡುತ್ತಾ ಅಥವಾ ಅವರನ್ನು ಬಂಧಿಸೋಕ್ಕೆ ಸೂಚನೆ ಕೊಡುತ್ತಾ ಅಂತ.